ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಕೆಲ ರೈತರುಗಳಿಗೆ ಎದುರಿಸಿ ಬೆದರಿಸಿ ಕೆಲವು ಬ್ರೋಕರ್ಗಳ ಮೂಲಕ ಸಂಧಾನ ಸೂತ್ರ ಪತ್ರಕ್ಕೆ ಸಹಿ ಹಾಕಿ ಕೆಲವೊಂದು 2 ಕುಂಟೆ 3 ಕುಂಟೆಗೆ ಚೆಕ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು FIR ಮತ್ತು ಕೆಲವೊಂದು ವಾಣಿಜ್ಯ ಭೂಮಿ ನಿವೇಶನ ಕೊಡ್ತೀವಂತೇಳಿ ಏನಿವತ್ತು BD ಅಧ್ಯಕ್ಷ ಆಗಿರ್ತಕ್ಕಂಥ ಮಣಿವಣ್ಣನವರು, ಆಯುಕ್ತರು ಮತ್ತು ಹ್ಯಾರಿಸ್ ರವರು ಮತ್ತು ಅತಿಕ್ ರವರು ಇವರೆಲ್ಲ ಕೂಡ ಅಡ್ಡದಾರಿಯಲ್ಲಿ ಮೋಸದ ಪರಿಹಾರ ಆಯ್ಕೆಗಳಿಗೆ ಇವತ್ತೇನಾದರೂ ದಿಕ್ಕು ತಪ್ಪಿಸಿ ರೈತರನ್ನ ಬೀದಿ ಪಾರು ಮಾಡೋಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನು ಸಂಧಾನ ಸೂತ್ರದ ಪರಿಹಾರ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಸಂಧಾನ ಸೂತ್ರದ ಪರಿಹಾರ ನಮ್ಗೆ ಬೇಕಾಗಿಲ್ಲ, ಸಂವಿಧಾನ ಸೂತ್ರದ ಪರಿಹಾರ ಬೇಕು. ಏನು ಈ ದೇಶದಲ್ಲಿ ಏನು ಕಾನೂನಿದೆ, ಏನು 2013 ಆಕ್ಟ್ ಪ್ರಕಾರ ಏನು ರಿಯಾಪ್ಟೇಷನ್ ರೀಸೆಟ್ಲ್ಮೆಂಟ್ ಏನು ಪ್ರಕಾರ ರೈತರಿಗೆ ಪರಿಹಾರ ಮೊದಲಿಂದ ಕೂಡ, ಆದರೆ ಏನು ಕೇಂದ್ರ ಸರ್ಕಾರದ 2013 ಮತ್ತೆ ಪುನರ್ವಸತಿ ಕೊಡೋದಕ್ಕೆ ಅದು ಬಿಟ್ಟು ಒಂದು ಮಾನದಂಡ 5 ಮಾಡಿಕೊಂಡು ಇದಕ್ಕೆ ನಾವು ಯಾವುದೇ ಕಾರಣಕ್ಕೆ ಇಲ್ಲ, ನಾವು ಯೋಜನೆ BDA ಏನು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆ ಏನು ಮಾಡಿತ್ತು ಆಗಿದೆ, ಕಾನೂನುಬದ್ಧವಾಗಿನೇ ಆ ಪ್ರಾಜೆಕ್ಟ್ ಸೊತ್ತಾಗಿದೆ. ನ್ಯಾಯಾಲಯದಲ್ಲಿ ಕೂಡ BDA ಆಕ್ಟ್ ಪ್ರಕಾರ ಏನು ಪ್ರಾಜೆಕ್ಟ್ ಲ್ಯಾಪ್ಸ್ ಮಾಡಿ ಅಂತೇಳಿ 700ರಿಂದ 800 ಜನ ವಾಲಂಟ್ರಿ ಆಗಿ ಹೋಗಿ ಕೂಡ ನಾವೆಲ್ಲ ಮಾಡಿದ್ದೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ತುಂಬಾ ಗೌರವ. ಮತ್ತೆ ಕಾನೂನು ಅಡಿಯಲ್ಲಿ ನಮ್ಮ ರೈತ ವಾದ ವಿವಾದಗಳನ್ನು ಮಾಡಿದ್ದಾರೆ. ಕಾನೂನುಗಳು 1 ವರ್ಷದಲ್ಲಿ ನಮ್ಮ ರೈತ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಬಗ್ಗೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಮಾಡೋದಕ್ಕೆ ಸರ್ಕಾರದ ಪರ ವಕೀಲರಾಗಿರ್ಲಿ ಯಾರು ಕೂಡ ಇಲ್ಲ. ಅದನ್ನು ಬಿಟ್ಟು ಕೋರ್ಟು ವಿಚಾರಣೆ ನಡೀತಿದ್ರು ಕೂಡ ಅವರು ಬರ್ತಾ ಇಲ್ಲ. ಇವರೇನು ಮಾಡ್ತಾ ಇದ್ದಾರೆ, ಕೆಲವರ ರೈತರನ್ನ ಕೆಲವೊಂದು ಜನ ಸಂಧಾನ ಸೂತ್ರ ಪರಿಹಾರ ಹಾಕಿ ಕೂಡ ರೈತರಿಗೆ ಧಮಕಿ ಹಾಕಿ ಅವರಿಗೆ ಇದ್ದಾರೆ. ಇದು ಕಾನೂನು ಬಾಹಿರ. ನ್ಯಾಯಾಲಯದ ಗಮನ ತಂದೆ ತರ್ತೀವಿ. ಇವತ್ತು ರಾಜ್ಯ ಸರ್ಕಾರ ಮತ್ತು ಏನು ರಿಯಲ್ ಎಸ್ಟೇಟ್ ಏಜೆನ್ಸಿ ಬಂದು BDAನೇ, ಅದು ಕೂಡ ಒಂದು ರಿಯಲ್ ಎಸ್ಟೇಟ್. ಇವತ್ತು ನೇರ ನೀವೇನು ಮೋಸದ ಪರಿಹಾರ ಇವತ್ತೇ ನಿಲ್ಲಿಸಬೇಕು. ಈಗ ನೀವು ಎದುರಿಸೋದು ಬೆದರಿಸೋದು ಸೈನಿಕ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ. ಕೋರ್ಟ್ ಮುಂದೆ ತಲೆದಂಡ ಸಿಗುವರ್ಸ್ಬೇಕು. ನೀವು ತಲೆ ಬೇಕಾಗ್ತದೆ ಕೋರ್ಟ್ ಮುಂದೆ. ಗೋಷ್ಠಿನ ನಾವು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬೇಕಾಗಿಲ್ಲ, ಸಂಧಾನ ಬೇಕು. ಪರಿಹಾರ ಏನಂತಂದ್ರೆ